ಅಯ್ಯಪ್ಪ ಕರುಣೆ ಇರಲಪ್ಪ. ಮುಕ್ಕೋಟಿ ಲಿಂಗಕ್ಕೆ ರೂಪ ಕೊಟ್ಟ ಗುರು ರೇವಣ ಸಿದ್ಧರ ಹಾನುಮತ. ಮುಕ್ಕೋಟಿ ಲಿಂಗಕ್ಕೆ ರೂಪ ಕೊಟ್ಟ ಗುರು ರೇವಣ ಸಿದ್ಧರ ಹಾನುಮತ. ರೇವಣ ಸಿದ್ಧರ ಭೂಮಿಯೊಳಗೆ ನೆಲೆಸಿಹುದೇ ಅದು ನಿಶ್ಚಿಂತ. जय कर्नाटक
ಶಿಖರಶಿಲೆಯ ಮೇಲೆ ಜ್ಯೋತಿರ್ಲಿಂಗವನ್ನು ಪ್ರತಿಷ್ಠಾಪಿಸಿಕೊಂಡು ವಿಶ್ವ ಮಾನವನಾದ ಪ್ರಸಿದ್ಧ ಸಂತರಾದ ಶಿಶುನಾಳದ ಶರೀಫರ, ಸಿದ್ಧಾರೂಢರ, ಸಿಂದಗೇರಿ ಕುಂಬಾರ ಮಲ್ಲಪ್ಪ ಕಾಲೀನನಾದ ಈ ಶರಣ ಹೆಜ್ಜೆ ಇರಿಸಿದ ಕಡೆ ಬರಲಿಲ್ಲ. ದರ್ಶನ ಪಡೆದವರಿಗೆ ಲವಲೇಶ ದುಃಖವಿಲ್ಲ. ಶರಣೆ ಶಾಂತಮ್ಮನ ಗುರುವಾಗಿ ಲೋಕದ ಕಣ್ಣ. ಪ್ರತಿ ವರ್ಷ ಶಿವರಾತ್ರಿ ಅಮಾವಾಸ್ಯೆಯು ಕಳೆದ ಪಂಚಮಿಯಂದು ನಡೆಯುವ ಈ ಶರಣನ ರಥೋತ್ಸವಕ್ಕೆ ನಾಡಿನ ಮೂಲೆ ಮೂಲೆಗಳಿಂದ ಲಕ್ಷೋಪಲಕ್ಷ ಜನ ಭಕ್ತರು ಒಳ್ಳೆ ಗ್ರಾಮಕ್ಕೆ ಆಗಮಿಸಿ ಕಣ್ಣಿನ ಹಬ್ಬ ಮಾಡುತ್ತಾರೆ. ಎಮ್ಮೆಗನೂರು ಜಡೆದಾತನವರ ಹಾಗೂ ಎಲ್ಲಾರ್ತಿಯ ಶಿಕ್ಷಾವಳಿ ಶರಣನ ನಿಕಟವರ್ತಿಯಾದ ಈ ಶರಣ ನೆನೆದವರ ಮನಸ್ಸಿನಲ್ಲಿ ನಿತ್ಯಾಗಿ ನೆಲೆಸುವಾತ. ಈ ಮಹಾಮಹಿಮ ಶರಣ ಗಾದಲಿಂಗನ ಭಕ್ತಿ ಗೀತೆಗಳ ಧ್ವನಿ ಸುರಳಿಯನ್ನು ಗೋಲ್ಯದ ಗಡಿನಾಡ ಕನ್ನಡ ಯೋಗ ಸಂಘದವರು ಹೆಮ್ಮೆಯಿಂದ ಅರ್ಪಿಸುತ್ತಿದ್ದಾರೆ. ಸಾಹಿತಿ ಕುಂ ವೀರಭದ್ರಪ್ಪನವರು ರಚಿಸಿರುವ ಗೀತೆಗಳಿಗೆ ಸಂಗೀತ ನೀಡಿರುವವರು ಸುಪ್ರಸಿದ್ಧ ಸಂಗೀತ ದಿಗ್ದರ್ಶಕ ಶ್ರೀ ಅಶ್ವಥ್ರವರು. ಖ್ಯಾತನಾಮರಾದ ಯುವರಾಜ್, ಪುತ್ತೂರು ನರಸಿಂಹನಾಯಕ, ಡಿ.ಆರ್. ಛಾಯಾ, ರತ್ನಮಾಲಾ ಪ್ರಕಾಶ್ ಹಾಗೂ ಅಶ್ವಥ್ರವರು ಹಾಡಿರುವ ಈ ಧ್ವನಿ ಸುರಳಿಗಳನ್ನು ಪ್ರೀತಿಯಿಂದ ಬರಮಾಡಿಕೊಳ್ಳಬೇಕೆಂದು ಪ್ರಾರ್ಥಿಸುತ್ತೇವೆ. ಗಂಗಾ, ಎತ್ತುಗಳನ್ನು ಕಟ್ಟಿ ಹುಲ್ಲನ್ನು ಹಾಕಿ ಬರುತ್ತೇನೆ, ನೀನು ಪೂಜೆ ಮಾಡು.
ವೇಳೆಯೇ ಉದರದಲ್ಲಿ ಹರಿದು ಬರುವ ಅಂಬುಜ ಮುಖಿಯಂತೆ ಅದೆಷ್ಟೊಂದು ವರ್ಣರಂಜಿತವಾಗಿ ಶೋಭಿಸ್ತಾ ಇದೆಯಮ್ಮ. ನಿನಗೆ ನಿನ್ನ ಮಗಳ ಕೋಟಿ ಕೋಟಿ ನಮಸ್ಕಾರಗಳು ಅಮ್ಮ. ಈ ಜಗತ್ತಿನಲ್ಲಿ ರೈತರು ಅದೆಷ್ಟೊಂದು ಕಷ್ಟ ಪಡ್ತಾ ಇದ್ದಾರೆ. ಅವರ ಬಾಳನ್ನು ಉದ್ಧರಿಸುವ ಭಾರ ನಿನ್ನೆಲೆ ಕೂಡಿದೆ ಅಮ್ಮ, ನಿನ್ನೆಲೆ ಕೂಡಿದೆ. ಇಂದು ಸೀಗೆ ಹೋಗಿದೆ. ಇವತ್ತಿನ ದಿನ ಈ ನಿನ್ನ ಮಗಳು ನಿನಗಾಗಿ ಹೋಳಿಗೆಯನ್ನ ಎಡೆಯನ್ನು ಮಾಡಿಕೊಂಡು ಬಂದಿದ್ದಾಳೆ. ಅದನ್ನು ಸ್ವೀಕರಿಸಿ ಈ ಬಡ ರೈತರನ್ನು ಉದ್ಧರಿಸುವ ಭಾರ ನಿನ್ನೆಲೆ ಕೂಡಿದೆ ತಾಯಿ. ಅಷ್ಟೇ ಅಲ್ಲದೆ ನನ್ನ ಗಂಡ ನನ್ನ ಮೈದುನನಿಗಾಗಿ ಅದೆಷ್ಟು ಕಷ್ಟ ಪಡ್ತಾ ಇದ್ದಾರೆ. ಆದಷ್ಟು ಬೇಗನೆ ಈ ಕಷ್ಟಗಳೆಲ್ಲ ದೂರವಾಗಿ ಈ ನಮ್ಮ ಬಾಳು ಸದಾಕಾಲ ಇದೇ ರೀತಿ ನಗು ನಗುತ್ತಾ ಇರೋ ಹಾಗೆ ಆಶೀರ್ವಾದ ಮಾಡಮ್ಮ, ಆಶೀರ್ವಾದ ಮಾಡು. ಭೂತಾಯಿ ಕೊಟ್ಟ ಸಿಹಿ ಹಬ್ಬದ ಅಮೃತವನ್ನು ಭೂತಾಯಿಗೆ ಸಿಂಪಡಿಸಿ ಸಂತೋಷಳಾದೆಯ? ಹೌದು ಸ್ವಾಮಿ, ಇಂದು ಸೀಗೆ ಹುಣ್ಣಿಮೆ ಇಲ್ಲವೇ, ಅದಕ್ಕಾಗಿ ಆ ದೇವಿಗೆ ಎಡೆ ಮಾಡಿದೆ ಅಲ್ಲವೇ. ಈ ಮಾತನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ? ಮೊದಲು ಆ ತಾಯಿ ಶಾಂತವಾಗ್ಬೇಕು, ಆಮೇಲೆ ಅವಳ ಮಕ್ಕಳಾದ ನಾವು ಶಾಂತವಾಗ್ಬೇಕು ಅಲ್ವೇ. ಮಾತು ಸಾಕು ಮಾಡಿ ಮೊದಲು ಹೋಗಿ ಆ ದೇವಿಗೆ ನಮಸ್ಕಾರ ಮಾಡಿ ನಿಮ್ಗೂ ಕೂಡ ಪ್ರಸಾದ ಕೊಡ್ತೀನಿ. ಅಮ್ಮ ಭೂಮಾತೆ, ಬ್ರಹ್ಮಾಂಡದ ಬುರುಡೆಯನ್ನೇ ನಿನ್ನ ಗರ್ಭದಲ್ಲಿರಿಸಿಕೊಂಡು ಸುಂದರ ನಿನ್ನ ಮಗ ರೈತನನ್ನು ಸದಾ ಉದ್ಧರಿಸು ಮಹಾತಾಯಿಯೇ, ಸದಾ ಉದ್ಧರಿಸು. ನಿನಗೆ ನನ್ನ ಅನಂತ ನಮಸ್ಕಾರಗಳು. ಒಪ್ಪತ್ತಿಗೆ 20 ಹನಿ ರೈತನ ಬೆವರು ಕುಡಿದು ಅಳಿದಾವರಿಗಳಷ್ಟು ಬೇಡಿದ ಫಲ ಕೊಟ್ಟು ದೊಡ್ಡ ರೈತನನ್ನಾಗಿ ಮಾಡಿ ಜಗತ್ತಿನ ಅಲ್ಲರಾತ ರೈತನೊಬ್ಬನೇ ಎಂಬ ಘೋಷಣೆ ಕೂಡ ಹೊರಡಿಸಿದೆ. ಆದರೆ ಇಂದೆಲ್ಲಿದೆ ಈ ರೈತನಿಗೆ ಸ್ವತಂತ್ರ? ಕಟಕ ವ್ಯಾಪಾರಿ ಅಧಿಕಾರಸ್ಥರ ಕೈಯಲ್ಲಿ ಸಿಕ್ಕು ಒದ್ದಾಡುತ್ತಿದೆ ಈ ರೈತನ ಕತ್ತು. ಅದಕ್ಕಾಗಿ ನಿನ್ನ ಪಾದ ಕಮಲಗಳಿಗೆ ಎರಗಿ ಬೇಡಿಕೊಳ್ಳುವೆ, ಈ ರೈತನನ್ನು ನಂಬಿದವರಿಗೆ ಯಾವತ್ತಿಗೂ ಕೈ ಬಿಡುವುದಿಲ್ಲ ಆ ತಾಯಿ. ನಾವು ಕೂಡ ಭಕ್ತಿ ಮಾರ್ಗದಿಂದ ನಡೆದಿದ್ದ ನಿಜವಾದ್ರೆ ಮುಟ್ಟಿದ್ದಿಲ್ಲ ಚಿನ್ನ ಆಗೋದ್ರಲ್ಲಿ ಯಾವ ಸಂದೇಹನೂ ಇಲ್ಲ ರೀ. ನಿಜ ಗಂಗಾ, ನಿಜ. ನಸುಕಿನಲ್ಲಿ ಎತ್ತು ಎಮ್ಮೆಗಳು ಬಿಟ್ಟ ಕಸವನ್ನು ನೆತ್ತಿಯ ಮೇಲೆ ಹೊತ್ತು ತಿಪ್ಪಿಗೆ ಹಾಕುವವನೇ ಈ ಜಗದ ಅನ್ನದಾತ. ಆದರೆ ಚಿನ್ನದ ಬೆಳೆ ಕೊಟ್ಟು ಒಲ್ಲಿನ ಮನೆ ಕಟ್ಟೆಂದು ಮುಗಿಲೆತ್ತರ ಬೆಳೆದು ನಿಂತಿರುವ ಈ ಫಲದ ಜಲವಲ್ಲೇ ಕಿತ್ತು ಬಿಸಾಕುತ್ತಾರಲ್ಲ, ಈಗಿನ ವ್ಯಾಪಾರಸ್ಥ ಶ್ರೀಮಂತರು. ಅಲ್ಲದೆ ಮನೆಯ ಅಡಚಣೆಗಾಗಿ ಈ ಹಿಂದೆ ಮಾರಿದ 100 ಚೀಲ ಸೂರ್ಯಪಾನದ ಮಾಲೆಲ್ಲ ಬರೀ ಅಡಚಣೆ ನಡೆಯುವವರ ಪಾಲಾಯಿತು. ಇಷ್ಟು ಬೆಳೆ ತುಂಬಿ ನಿಂತರು ಕೈಯಲ್ಲಿ ಒಂದು ಬಿಡಿಗಾಸಿಲ್ಲ ಈ ರೈತನಿಗೆ. ಎಣ್ಣೆ ಬೀಜದ ಖರ್ಚು ಹಾಗೂ ಗೊಬ್ಬರದ ಖರ್ಚೆ ಹೆಚ್ಚಾಗಿ ಹೋಗಿದೆ. ಹೋಗ್ಲಿ ಬಿಡಿ, ಅದಕ್ಕಾಗಿ ನೀವ್ಯಾಕೆ ಇಷ್ಟೊಂದು ಚಿಂತೆ ಮಾಡ್ತೀರಾ? ಮುಂದಿನ ಸಲ ಬಂದ ಮಾಲಲ್ಲಾದ್ರೂ ದುಡಿದು ಚೆನ್ನಾಗಿ ಹಣವನ್ನ ಸಂಪಾದನೆ ಮಾಡಿದ್ರಾಯ್ತು. ಮಣ್ಣಿನಲ್ಲೇ ಹುಟ್ಟಿ ಮಣ್ಣಿಗಾಗಿ ದುಡಿಯುವ ಈ ಶರೀರ ಮಣ್ಣಿನಿಂದಲೇ ಚಿನ್ನವಾಗಬೇಕು ಗಂಗಾ. ಅಂದಂತೆ ನಮ್ಮ ಕರ್ತವ್ಯ ನಾವು ಮಾಡಲೇಬೇಕು. ದುಡಿತವೇ ಹುಟ್ಟಿನ ತಾಯಿ. ಈ ಸಲ ತುಂಬಿ ನಿಂತಿರುವ ಈ ಬೆಳೆಯು ರೈತನ ಕೊಳೆಯನ್ನು ಕಳೆಯುವುದರಲ್ಲಿ ಸಂದೇಹವೇ ಇಲ್ಲ. ಇದರಲ್ಲಿ ಈ ಸಲ ತಮ್ಮನ ಮದುವೆ ಕಾರ್ಯ ಮುಗಿಸಿ ಬಿಡೋಣ, ಏನಂತೀಯ? ಹೌದು ಪಾಪ, ತಂದೆ ತಾಯಿ ಇಲ್ಲದ ತಪ್ಪಲಿ ನನ್ನ ಮೈದುನ ಅಂದಿದೆ. ಅವನನ್ನ ಒಳ್ಳೆ ಮಾರ್ಗಕ್ಕೆ ಹಚ್ಚುವುದು ನಮ್ಮ ಕರ್ತವ್ಯ ತಾನೆ. ಈಗಾಗಲೇ 25ನೇ ವರ್ಷಕ್ಕೆ ಕಾಲಿಟ್ಟರವ ನನ್ನ ಮೈದುನಿಗೆ ಆದಷ್ಟು ಬೇಗನೆ ಒಳ್ಳೆ ಹಾದಿನ ತೋರಿಸ್ಲೇಬೇಕು. ಇಲ್ಲಾಂದ್ರೆ ದಿನ ಬೇಳೆಗಾದ್ರೆ ಸಾಕು ಕುಸ್ತಿ ಕಬಡ್ಡಿ ಅಂತ ಊರೂರು ತಿರುತ್ತಾನೆ. ಅದಕ್ಕೆ ಆದಷ್ಟು ಬೇಗ ಅವನಿಗೊಂದು ಮದುವೆ ಮಾಡಿ ಮನೆ ಹಾದಿಯನ್ನ ಹಚ್ಚಿದ್ರಾಯ್ತು ಬಿಡಿ. ಈಗ ಬಂದೇನಪ್ಪ? ಹೌದಣ್ಣ, ಹೀಗೆ ಬಂದೆ. ಮೈದಿನ ಅಲ್ಲ, ಸದಾಕಾಲ ಈ ರೀತಿ ದಿನ ಬೆಳಗಾದ್ರೆ ಸಾಕು ಕುಸ್ತಿ ಕಬಡ್ಡಿ ಅಂತ ಈ ರೀತಿ ಊರು ತಿರುಗ್ತಾ ಇರ್ತೀಯಲ್ಲ, ನಿನಗೇನು ಮನೆಯಲ್ಲಿ ಹೇಳೋರು ಕೇಳೋರು ಯಾರು ಇಲ್ಲ ಅಂತ ತಿಳಿದುಕೊಂಡಿದ್ದೀಯ? ಅಂತ ತಪ್ಪು ದಾರಿ ಹಿಡಿಯುವನಲ್ಲ ಹತ್ತಿಗೆ ಈ ನಿನ್ನ ಮೈದುನ. ಒಂದು ವಾರ ಮನೆ ಮರೆತು ತಿರುಗಿದರು ಅಣ್ಣ ಹತ್ತಿಗೆಯರ ಹೆಸರನ್ನು ಅಚ್ಚೆಳೆದು ಉಳಿಸಲಿಕ್ಕೆ ಗೊತ್ತೇನಮ್ಮ? ಅಣ್ಣ ಹತ್ತಿಗೆಯನ್ನು ಸುತ್ತು ಮಾಡಿ ಉಳಿಸಿದ ಭಾಗ್ಯ ಎಂದು ಸಾರ್ಥಕವಾಗಿ ರಾಜ್ಯ ಮಟ್ಟದ ಕುಸ್ತಿಯ ಸ್ಪರ್ಧೆಯಲ್ಲಿ ಸಡ್ಡು ಓಡಿಸಿ ಹಣ ಕಿತ್ತು ತಂದನಣ್ಣ.
ಈ ನಿನ್ನ ತಮ್ಮ ಬಹಳ ಸಂತೋಷ ತಮ್ಮ. ನಿನಗೆ ಅಣ್ಣನೆನಿಸಿಕೊಂಡ ನನ್ನ ಜನ್ಮ ಸಾರ್ಥಕವಾಯಿತು. ಯಾವುದಿದ್ರು ಕೂಡ ಹುಲಿ ಹೊಟ್ಟೆಯಲ್ಲಿ ಹುಲಿ ಹುಟ್ಟುತ್ತೆ ಹೊರತು ಯಾವುದೇ ಕಾರಣಕ್ಕೂ ಇಲ್ಲಿ ಹುಟ್ಟೋದಿಲ್ಲ. ನನ್ನ ಮೈದನ ಅವರ ತಂದೆ ಎಂಥವ್ರು? ಕರಾಟೆ ವೀರ, ಕಲಿಯುಗದ ಕರ್ಣ ಅಂತ ಅನಿಸ್ಕೊಂಡವ್ರು. ಅಂಥವರ ಮಗ ಇವನು ಅಂದ್ಮೇಲೆ ಇವನು ಸುಮ್ಮನೆ ಇರ್ತಾನ? ಇವನು ಕೂಡ ಒಂದು ಒಳ್ಳೆ ಹೆಸರನ್ನ ತಂದಿರ್ತಿರ್ತಾನೆ. ಆದ್ರೆ ಮೈದನ, ನಿನಗೊಂದು ಮಾತಪ್ಪ, ನೀನು ಯಾವುದೇ ಕಾರಣಕ್ಕೂ ಸತ್ಯ, ನ್ಯಾಯ, ನೀತಿ, ಧರ್ಮಕ್ಕೆ ತಲೆ ತಗ್ಗಿಸ್ಬೇಕೆ ಹೊರತು ಅನ್ಯಾಯ ಆಚರಿಸೋದಕ್ಕೆ ಯಾವುದೇ ಕಾರಣಕ್ಕೂ ತಲೆಯನ್ನ ಅದೇ ಆಸೆ. ಅಷ್ಟೇ ಅಲ್ಲ ತಮ್ಮ, ಭೂಮಿ ತಾಯಿಯ ಹೊಳಲಿಗೆ ಚಲಿಸಿ ಗಂಡು ಎನಿಸಿಕೊಂಡ ನಾವು ಯಾಕಾಗಿ ರಕ್ತ ಹರಿಯಲಿ, ಭೂತಾಯಿಯ ಸೇವರಾಗಿ ದೇಹವೇ ಬೀಳಲಿ, ಭಾರತದಲ್ಲಿ ಕನ್ನಡ ನಾಡಿಯರ ಮಾನರಕ್ಷಣೆಗಾಗಿ ಪ್ರಾಣ ಹೋಗಲಿ. ಆದರೆ ಸತ್ಯವನ್ನೆಂದಿಗೂ ಕೈ ಬಿಡಬೇಡ. ನಾಡರಕ್ಷಣೆಗಾಗಿ ಭೂತಾಯಿಯ ಮಗನಾಗಿ ದುಡಿಯುವುದು ಮಾತ್ರ ಮರೆಯಬೇಡ. ಸತ್ಯವಾಗಿ ನಿಮ್ಮ ಮಾತನ್ನು ಚಾಚು ತಪ್ಪದೆ ಪಾಲಿಸುತ್ತೇನೆ. ನಾನು ಶ್ರೀಮಂತ ವ್ಯಾಪಾರಸ್ಥರಿಗೆ ಸಿಂಹ ಸ್ವಪ್ನವಾಗಿ ನ್ಯಾಯದ ತೆರಿಗೆ ಮೇಲೆ ಕಾಲಿಟ್ಟು ಮೆರೆಯುವ ರೌಡಿಯವರ ಎದೆ ತಟ್ಟಿ ನಿಂತು ಸತ್ಯದ ಸರಿ ಮಾತನಾಡಿ ನಾಡನ್ನು ಉಳಿಸುವ ಭೂತಾಯಿಗಾಗಿ ದುಡಿವೆ, ಭೂತಾಯಿಯ ಮಗನಾಗಿಯೇ ಮಡಿವೆನಣ್ಣ. ಅಂದಾಗ ಸಹೋದರ, ರೈತನಾಗಿ ಹುಟ್ಟಿದ್ದಕ್ಕೂ ಸಾರ್ಥಕವಾಗುತ್ತದೆ. ಜಗತ್ತಿಗೆ ಅನ್ನ ಹಾಕುವ ಅನ್ನದಾತ ನೀನಾಗಬೇಕೇ ವಿನಃ ಒಬ್ಬರನ್ನು ಜಬರಸ್ತು ಮಾಡಿ ದಬಾಯಿಸುವ ಅಧಿಕಾರಸ್ಥನಾಗಬಾರದು. ಇನ್ನೊಬ್ಬರ ಕಾಲ್ ಕೆಳಗೆ ನಿಂತು ಕೈವಡ್ಡಿ ಸಂಬಳ ತೆಗೆದುಕೊಳ್ಳದೆ 10 ಜನರಿಗೆ ತುತ್ತು ಅನ್ನ ಹಾಕುವ ಎತ್ತಿ ನಂದದಿ ಬಿತ್ತಿ ಬೆಳೆವ ಎತ್ತೆಡೆಯು ಮೆರೆಯುವ ರೈತನಾಗಬೇಕು. ನಿಜ ತಾನೇ? ನಿಜ ಅಣ್ಣ, ನಿಜ. ಏನೇ ಆಗಲಿ ನಂಬಿ ತಿಳಿದುಕೋ ಈ ಮಣ್ಣಿನ ಮರ್ಮವನ್ನು. ಹಾ ಗಂಗಾ, ತಮ್ಮನ್ನು ಹಸಿದು ಬಂದಂತೆ ಕಾಣುತ್ತಿದೆ. ಭೂತಾಯ ಪ್ರಸಾದವನ್ನು ಇವನಿಗೆ ಕೊಟ್ಟು ಬಿಡು, ಊಟ ಮಾಡಲಿ. ನೀನು ಬರಬೇಕಿತ್ತ? ಇಲ್ಲ, ನಾನಿನ್ನು ಶೇಂಗದ ಬೆಳೆಗೆ ನೀರಾಯಿಸಬೇಕಾಗಿದೆ. ಮೊದಲು ನೀನು ಊಟ ಮಾಡಿ ಮನೆಗೆ ಹೋಗಿಬಿಡು. ಹಾಗಾದರೆ ಈ ಬುಟ್ಟಿಯನ್ನು ಆ ಕಡೆ ಒಯ್ಯಲೆ? ಸಹಜವಾಗಿ ಒಯ್ಯಬಹುದು. ನಿಮ್ಮ ತಮ್ಮ ತುಂಟನಿದ್ದರು ಬಹದ್ದೂರ್ ಬಂಟನಿದ್ದಾನೆ ಗಂಗ ನನ್ನ ತಮ್ಮ. ಅತ್ತಿಗೆ ಎನ್ನುವ ಮಮತೆಯ ಪದವನ್ನು ಹೃತ್ಪೂರ್ವಕವಾಗಿ ತನ್ನ ಹೃದಯದಲ್ಲಿಟ್ಟು ಹೇಗೆ ಪೂಜಿಸುತ್ತಾನೆ ನೋಡು. ಹೌದು, ಜನ್ಮ ಜನ್ಮಾಂತರದಲ್ಲೂ ಕೂಡ ರೈತನ ಸುತರಾಗಿ ಬಾಳ್ಬೇಕೆನ್ನುವುದೇ ನನ್ನ ಆಸೆ. ಎಷ್ಟೇ ಜನ್ಮ ತಾಳಿದ್ರು ಕೂಡ ಈ ನನ್ನ ಮೈದನಿಗೆ ಅತ್ತಿಗೆಯಾಗಿ ನಾನು ಮತ್ತೆ ಹುಟ್ಟಿ ಬರಬೇಕು ಅಂತ ಆ ದೇವರಲ್ಲಿ ಬೇಡಿಕೊಳ್ತೀನಿ. ಸರಿ, ಸಮಯ ಬಹಳ ಆಗ್ತಾ ಇದೆ. ನೀವು ಆದಷ್ಟು ಬೇಗನೆ ಶೇಂಗಾದ ಬೆಳೆಗೆ ನೀರು ಹಾಯಿಸಿ ಎತ್ತುಗಳನ್ನ ಕಟ್ಟಿ ಬನ್ನಿ. ನಾನು ಮನೆಗೆ ಹೋಗ್ತೀನಿ. ತನುವನುಂಡ ಅನುರಾಗದ ಅಲೆಗಳಂತೆ ಸುಳಿಗಾಳಿಯ ತಂಪಲ್ಲಿ ಕೆಂಪಾದ ಹಸಿರು ಮಡಿಲಲ್ಲಿ ಒಂದು ಹಿಂಪಾದ ಗೀತೆಯನ್ನಾಡುವಾರೆ ನನ್ನ ದೇವ್ರೇ, ಚಿಕ್ಕ ಮಕ್ಕಳ ಹಾಗೆ ಹಾಡು ಹಾಡಿದ್ರೆ ಈ ನಿಮ್ಮ ದಣಿದ ಮನ ತಣಿಯುವುದೇನು? ನನ್ನ ಮನ ಅಷ್ಟೇ ಏಕೆ ಗಂಗಾ, ಹಸಿರು ಸೀರೆಯನ್ನುಟ್ಟು ಶೃಂಗಾರವಾಗಿ ಶೋಭಿಸುವ ಈ ಭೂತಾಯಿಯ ಮನ ಕೂಡ ತಣಿದು ತಣಿಯುವುದು.
ಮಾಡಬೇಕೆಂದು ರುದ್ರೇಗೌಡನ ಮನೆಯಲ್ಲಿ ಕಾಲಿಟ್ಟ ಈ ನಾಗರಾಜನ ಮನಸ್ಸು ಇಂದು ನಿರ್ಭಯವಾಗಿ ಅಬ್ಬರಿಸಿ ಇಳಿಕೆ ಹಾಕುತ್ತದೆ ಆ ಬಡ ಹುಡುಗಿಯ ಮನೆಯ ಮೇಲೆ. ಯಮನ ಏನವಳ ಬನಕು ವಯ್ಯಾರದ ನೆನಪು ಸಾಗರದ ಅಲೆಗಳಂತೆ ವರ್ಣಾಕಾರವಾಗಿ ಹೊಳೆದು ಹೊರಸೂಸಿ ಸೌಂದರ್ಯದ ಮನೆ ಕಟ್ಟಿ ನಿಂತಿದೆ ಈ ರಸಿಕನ ಹೃದಯದಲ್ಲಿ. ಇಂದ್ರನ ಅರಗಿಣಿಯಂತಿರುವ ನೀನು ಈ ಚೆಲುವ ನಾಗರಾಜನ ಅರ್ಧಾಂಗಿನಿ ಆಗಬೇಕಾದರೆ ನಾಳೆ ರಾತ್ರಿ ನಾಳೆ ರಾತ್ರಿ ನಿನ್ನ ತಂದೆ ಚಂದ್ರನ ಅಂದಾಗ ತೀರುತ್ತದೆ ನನ್ನ ಕಾಮೋದ್ರೇಕದ ಬಯಕೆ. ನಂತರ ಕಾಮೋದ್ರೇಕದ ಸಹುಕ ರುದ್ರಪ್ಪನಾಯನ್ ಮೇಲನ್ನೇ ಬುಡಮೆಳೆದು ಹೋಗಿ ಅವನ ಸಿರಿ ಸಂಪತ್ತನ್ನೆಲ್ಲ ಎತ್ತಿ ಹೋಗಿ ಲಕ್ಷ್ಮೀ ಪುತ್ರ ನೆನೆಸಿಕೊಳ್ಳದಿದ್ದರೆ ನನ್ನ ಹೆಸರು ನಾಗರಾಜನೇ ಅಲ್ಲ. ನಾಗರಾಜನೇ ಅಲ್ಲ. ಚೆಲುವೆ ಎಲ್ಲಿರುವೆ ಮನವ ಕಾಡುವ ರೂಪಕ್ಕೆ ಬಯಕೆಯ ಮಲ್ಲಿಯ ಚೆಲುವೆ ಎಲ್ಲಿರುವೆ. ಕಲಿಬಾರ್ದ್ರಿ ಅಪ್ಪ ಮೋಟರ್ ನಡೆಸೋ ಡ್ರೈವರ್ ಕೆಲಸ. ಹಗಲು ರಾತ್ರಿ ಕಣ್ಣಿಗೆ ನಿದ್ದಿಲ್ದಂಗ ಗಾಡಿ ಓಡಿಸಿ ನನ್ನ ಗಾಡಿ ಇಂಜಿನ್ ಎಲ್ಲ ಲೀಕ್ ಆಗೈತೆ. ಈ ಲೀಕ್ ಆದ ಗಾಡಿನ ಹೆಂಗ ನಮ್ಮ ಕುಂಟ್ಲಿಂಗಾಣ ತಕ ರಿಪೇರಿ ಮಾಡಿಸ್ಕೊಂಡು 4 ದಿನ ಆರಾಮಾಗಿ ಗೋವಾ ಟೂರ್ ಹೋಗ್ಬೇಕಂದ್ರ ಬಗದಾಗ ಸುದ್ದಿ ಹೇಳಾಕ ಒಂದು ನೌಕರಿ ಇಲ್ಲ. ನೀವೇ ಹೇಳ್ರಿ ನಾ ಹೆಂಗ್ರಿ ನೌಕರಿ ಮಾಡೋಕು ಅಂತೀನಿ. 14 ರೋಗದ ಅಪ್ಸರ ನಾಳುವ ಕಿಡಿಗೇಡಿ ಕೃಷ್ಣಪ್ಪ ನಿನಗ 16,000 ಹೆಂಡ್ರವರ್ ಅಂತ ಈ ನಮ್ಮ ಸೌದೆಕಾಯಿ ಮಗ ಅಂಜಿನ ಇರ್ತಿದ್ರು. ಅದ್ರಾಗ ನಂದೊಂದು ಯಾವ್ದನ್ನ ಕೆಟ್ಟದೋ ಒಳ್ಳೇದೋ ಜೋಡಿಸ್ಕೊಡಪ್ಪ. ನಿನ್ನ ಹೆಸರು ಹೇಳ ಊಟ ಮಾಡ್ತೇನೆ. ಶಿವನೇ ಸಿಗ್ಸಪ್ಪ, ಗುರುವೇ ಬುದ್ಧಪ್ಪ, ಎಲ್ಲ ನಿಂದಪ್ಪ. ನಂದೇನಿಲ್ಲಪ್ಪು ಈ ದಾರಾಗ ನಮ್ದು ಯಾವನ ಒಂದು ಹೆಣ್ಣನ್ನ ತೋರಿಸ್ಕೊಡಪ್ಪು.
ಆತು. ಆದ್ರ ಈ ನನ್ನ ಹ್ಯಾಂಡಲಿ ಮಾತ್ರಕ್ಕೆ ಹಚ್ಕೊಂಡ್ ನೋಡ. ಯಾಕಂದ್ರ ಇದು ನಿಮ್ಮಂತ ನೂರಾರು ಜನರಿಗೆ ಜೀವ ಕೊಡೋದು. ಮತ್ತೆ ನೀನು ಇದೇ ಕಿತ್ಕೊಂಡು ಇಟ್ಕೊಂಡ್ಬಿಟ್ಟಿರ ಅಂದ್ರ ನನ್ನ ಗಾಡಿಯಾಗಿನ ಜನ ಹರಿತದ ಘಾಟ್ ಕೊಡ್ಬೋದೋಡ. ನೋಡು ನಿನ್ನ ಗಟ್ಟನ ನೋಡಿಲ್ಲ, ಆಳ ಬಾವಿನಾರ ನೋಡು. ನನಗೇನಾಗಬೇಕಾಗಿತ್ತು? ಎಷ್ಟು ಮಾಡಿ ಇಲ್ಲೇ ಹೂ ತಗೊಂಡು ಹೊಂಟಿರಿ ಅಂತೇಳಿ ಎಲ್ಲ ಆದ ಮಣಪಾಲ ಮಾಡಿಬಿಟ್ಟಲ್ಲ. ದಂಡ ಕೊಟ್ಟು ಮುಂದಕ್ಕೆ ದಾಟು. ದಂಡ ಕೊಡ್ಬೇಕಂತ ಹೊಂಡಕ್ಕೆ ಕಾಲಿಟ್ಟೇನೆ ನನ್ನ ಹೂಮಾರ. ಮತ್ತೆ ಏನಾಗತ್ತೆ ನಿನ್ನ ರೇಟ್? ಉಳಿದ ಗಾಡಿ ನಡ್ಸೋ ಗಟ್ಟು ಡ್ರೈವರ್ ಮೊದ್ಲು ಚಂದಾಗ ಬಾಯ್ ತಗೊಂಡು ಮಾತಾಡಕ್ಕರಿ, ಆಮೇಲೆ ರೇಟಿಗೆ ಕೈ ಹಚ್ಚುವಂತಪ್ಪ ನನ್ನ ಸೂರ. ಚೆನ್ನೆ ಏನ ರೇಡಿ ಕೈ ಹಚ್ಚೋದು ಮೊದಲು ಸೀಟಿ ಕೈ ಹಚ್ಚಕ್ ಬರೋದಲ್ಲ ನೋಡ. ಮೆತ್ತಗೆ ಮಾತನಾಡಿ ನನ್ನ ಗಾಡಿ ಹತ್ತಿ ಬಜಾರಕ್ಕೆ ಹೋಗಿ ಇಬ್ಬರು ಕೂಡಿ ಮಾಡೋಣಂತ. ಕಿಸದಾಗ 10 ಪೈಸಾ ಇಲ್ಲ, ಎಷ್ಟು ಟೀಕೆ ಮಾಡಿ ಮಾತಾಡ್ತೀಯ ಜೋಕುಮಾರ, ಹಳೆ ಜೋಕುಮಾರ. ಯಾಕ ನನಗೆ ಹಬ್ಬದ ನಿನಗೆ ಸಿಟ್ಟು ಬರ್ದಂಗ ಆಗ್ತದೆ. ಹೋಗಾಗ ನಿನ್ನಂತ ಎಷ್ಟು ಮಂದಿ ನೋಡಿ ನಾ ವ್ಯಾಪಾರ ಮಾಡೋ ಮಂದಿನ ಬಾಲಿ ಬಿಡ. ಎಷ್ಟು ಬೇಕು ಕೇಳ ನಾನು ನೋಡು, ಬೇಗ ತಗೊಂಡ್ಬಿಡು. ಈಗಾಗ್ಲೇ ನಮ್ಮ ಅಡ್ವಾನ್ಸ್ ಗಿರಾಕಿ ರಿಸರ್ವೇಶನ್ ಬೇರೆ ಆಗಿದಾವ. ಅಲ್ಲ, ಬಸ್ಗೆ ಅಡ್ವಾನ್ಸ್ ರಿಸರ್ವೇಶನ್ ಮಾಡ್ಸೋದು ನೋಡಿನಿ, ರೈಲ್ಗೆ ಅಡ್ವಾನ್ಸ್ ರಿಸರ್ವೇಶನ್ ಮಾಡ್ಸೋದು ನೋಡಿನಿ. ಅದೆಲ್ಲ ಬಿಟ್ಟು ಈಗ ಪುಟ್ಟಿಗೆ ರಿಸರ್ವೇಶನ್ ಮಾಡ್ಸಿನಲ್ಲ, ಅವನೆಂತ ಪುಣ್ಯಾತ್ಮ ಇರ್ಬೋದು. ಅವ ಬೇರೆ ಯಾರಾಗಿರ್ತಾನ ಭಯ ಈ ಸ್ವರೂಪನ ಆಗಿರ್ತಾನ. ಯಾಕಂದ್ರ ಈ ವರ್ಷದ ಕಾಲಕ್ಕ ಇಬ್ಬರು ಸೇರಿ ಕಾಗಟ್ಟೆ ಮಾರಮ್ಮಗ ಅಡ್ವಾನ್ಸ್ ರಿಸರ್ವೇಶನ್ ಮಾಡ್ತಿದ್ರ. ಈಗ ದೊಡ್ಡಪ್ಪ ಹೋದ ಕಾಲಕ್ಕ ಎಲ್ಲ ನಿನಗೆ ಅಡ್ವಾನ್ಸ್ ರಿಸರ್ವೇಶನ್ ಮಾಡ್ತೇನೆ. ಎಲ್ಲಿ ನಾನೇನು ಬೇರೆ ಎಲ್ಲ ಅವ್ರ ಮೊಮ್ಮಗನೇ ನಮ್ ತಾತ ಅಡ್ವಾನ್ಸ್ ರಿಸರ್ವೇಶನ್ ಮಾಡ್ತಿದ ನಂದೊಂದು ಸ್ವಲ್ಪ ಸೀಟ್ ಅಡ್ಜಸ್ಟ್ ಮಾಡ್ಕೊಳ. ಸೀಟ್ ಅಡ್ಜಸ್ಟ್ ಮಾಡ್ಕೋಬೇಕು. ಒಂದು ರೂಪಾಯಿ ಕಿಸದಾಗ ಐತಿ. ಎಷ್ಟು ಚಂದ ನಂದ ಅಡ್ಜಸ್ಟ್ ಮಾಡ್ಕೊ ಸೀಟು ಅಂತ ಮುಖನ ಚಂದ ಕಳೆ ನೋಡ್ಕೊ. ಹೋಗ ನಮ್ ಜೋಕ್ ಮಾಡಲ್ಲ, ಜೋಕ್ ಮಾಡ 10 ಪೈಸಾ ಇಲ್ಲದ್ರು ಇಷ್ಟು ದಿಮಾಕದಿಂದ ಮಾಡಿದ್ರು ಅದು ಟೀಕೆ ಮಾಡಿ ಎತ್ತಿ ಮಾತಾಡ್ತಾನು. ಯಾಕೆ ಚೆನ್ನೆ ನನ್ನ ವ್ಯಾಪಾರ ಅಂದ್ರೆ ನಿನ್ಗೆ ಸಿಟ್ಟು ಬರ್ದಂಗ? ಏನು ಸಿಟ್ಟು ಬರ್ದಂಗ ಆಗಿಲ್ಲ ನೋಡು. ನಾನೀಗ ಅರ್ಜೆಂಟ್ ಆಗತೀನಿ, ಎಷ್ಟು ಬೇಕು ಹೂವು ಹೇಳ್ಬಿಡು. ಈ ನಮ್ಮನಿ ಮಾತಾಡ್ಕೊಂತ ನಿಂತ್ರ ನಮ್ಮ ವ್ಯಾಪಾರ ಫುಲ್ ಡೌನ್ ಆಗೋಗ್ಬಿಡ್ತೈತಿ. ಒಳ್ಳೆ ಒಳ್ಳೆ ಮಾತಾಡ್ತಾ ನಿಂತ್ರ ಮಾಡೋದಕ್ಕ 5 ರೂಪಾಯಿ ಆಕತಿ. ಹಿಂಗ ನಿಂತ ಮುಟ್ಟಿ ಏನಾರ ನೋಡ್ತೀನಿ ಅಂತ 15 ರೂಪಾಯಿ ಆಕತಿ. ಬೇಗ ಬೇಗ ಪಟ್ಟ ಮಟ್ಟ ಹೇಳು, ಚಟ್ಟ ಕೊಟ್ಟ ಬಿಡ್ತೀನಿ. ಬೇರೆ ಏನೇನು ಕೊಡಲ್ಲ, ಪರ್ಫೆಕ್ಟ್ ಆಗ್ಬೇಡ. ಹೂ ಅಷ್ಟೇ ಕೊಡ್ತಾನ. ಯಾಕಂದ್ರೆ ನಮ್ಮ ಹೂ ಬಹಳ ಅವಸರದಾಗ ಐತಿ. ನೀನ್ ಹಿಂಗ ನಿಂತ ಮಾತಾಡ್ತಿದ್ದೆ ನಮ್ಮ ಹೂವಿನ ಅಷ್ಟಿನ ಡೌನ್ ಆಗತಿ, ವ್ಯಾಪಾರನು ಡೌನ್ ಆಗತಿ. ಬೇಗ ಎಷ್ಟು ಕೊಡ್ಲಿ ಮಾಡ? ಒಂದ್ ಸ್ವಲ್ಪ ನಿಧಾನ ವ್ಯಾಪಾರ ಮಾಡು. ಯಾಕ ಬಳ್ಳಾರಿ ದಿನಕ್ಕೆ 16 ಸಲ ತಿರುಗ್ತಿ. ಈ ಬಸ್ಸೊಳಗ ಅವಸರವೇ ಅಪಘಾತಕ್ಕೆ ಕಾರಣ ಅಂತ ಬರುತ್ತಲ್ಲ, ನೀನೇನು ನೋಡಿಲ್ಲ? ನೋಡಿನೇ ಕೇಳೇನೆ, ಅದಕ್ಕೆ ಏನ್ ಮಾಡ್ಲಿ? ಮತ್ ನೋಡಿ ಅಂತ ಕೇಳಿದ್ದೆ. ನೋಡ್ತೀನಿ, ನಿನ್ನ ಗಾಡಿ ಏನಾದ್ರು ಅವಸರಲೆ ಓಡಿಸಿದ್ರಂದ್ರ ನಿನ್ನ ನನ್ನ ಗಾಡಿನ ಹಂಗ ಸ್ಪೀಡ್ ಇರ್ತದ. ನನಗೂ ನಿನ್ಗೆ ಆಕ್ಸಿಡೆಂಟ್ ಆಗಿ ಮಕ್ಕಳು ಮರಿ ಮತ್ತೊಂದು ಮಗದೊಂದು ಆಗ್ಬೋದು ನೋಡು. ಅದಕ್ಕಾಗಿ ಸ್ವಲ್ಪ ಮೆತ್ತಗೆ ಮಾತನಾಡಿ ಹತ್ತೆ ಬಜಾರ್ಗೆ ಹೋಗಿ ಇಬ್ಬರು ಕೂಡಿ ಮಾಡೋಣ ಅಂತ ಕೂಡ. ಕುಂದ್ರಕ್ಕೊಂದು ಗಮ್ಮನ್ ಸೀಟ್ ಇಲ್ಲ ಗಾಡ್ಯಾಗ, ಅದು ಬಜಾರ ಕರ್ಕೊಂಡು ಹೋಗೋಣ. ನೀ ತಪ್ಪಿ ಕುಡಿತೀನಿ. ಇದು ಬರೀ ಇಲ್ಲಿವರೆಗೂ ಡಿಂಗನಾಪುರ ಇಂಡಿಕಾ ಕಾರ್ನಾಗ ಶಂಕರ್ನ ಉಲಾರ ಕಾರ ಹತ್ತದಂತ ಕಾಣ್ತದ. ಇದು ನನ್ನ ಗಾಡಿ ಬಗ್ಗೆ ಗೊತ್ತಿಲ್ಲ. ನನ್ನ ಗಾಡಿ ಹತ್ತಿ ನೋಡಲೆ ಎತ್ತರ ಸೀಟ್ನಾಗ ಕುತ್ಕೊಂಡು ಮಷಿನಿ ಚಾಲು ಮಾಡಿ ಗೇರ್ ಹಾಕಿ ಗಾಡಿ ಓಡ್ಸಾಕ ಶುರು ಮಾಡಿದೆ ಅಂದ್ರ ನನ್ನ ಗಾಡಿಯಾಗಿನ ಡೀಸೆಲ್ ಯಾವಾಗ ಖಾಲಿ ಇರುತ್ತ ನನಗ ಗೊತ್ತಿಲ್ಲ. ಅಪ್ಪ ನಿನ್ನ ದೇಹ ನೋಡಿದ್ರೆ ಇನ್ನೂ ಡೀಸೆಲ್ ಐತಾ ನಿನ್ನ ಗಾಡಿಯಾಗ? ನನಗಂತೂ ಏನೋ ಕಣ್ಣಾಗ ಕಾಣವಲ್ದ.
ಹಿಂಗ ಆಗೋಗಿದ್ದ ಡೀಸೆಲ್ ಖಾಲಿ ಆಗಿ ಮತ್ತೆ ಡೀಸೆಲ್ ಖಾಲಿ ಆಗ ಗಾಡಿ ಓಡಿಸ್ತಾನಂತ ಅಂದ್ರೆ ಇಷ್ಟು ಗಾಡಿ ಓಡಿಸೋದಕ್ಕಂತೀರಾ ನೀವು ಗಾಡಿ ಓಡಿಸೋದಂದ ಯಾಕ ನಿಮ್ಮಂತ ಗಾಡಿ ರಿಪೇರಿ ಮಾಡೋದು ಬಂತು ನಾವು ಎತ್ತಿದ ಕೈಯೇ ಒಮ್ಮೆ ಪೂರ್ತಿ ಬಾಡಿಯಲ್ಲಿ ಬೆಚ್ಚಿ ನಟಬಟ್ಟು ಓದ ತೂತಿನಾಗ ಹೊಸ ನಟಬಟ್ಟು ಸೇರಿಸಿ ಪಿಕಪ್ ಮಾಡಿ ಗಾಡಿ ಓಡ್ಸಾಕ ಶುರು ಮಾಡಿದಂದ್ರ ನೀನು ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರೊಳಗ ಬೆಂಗಳೂರು ವಿಧಾನಸೌಧ ಮುಟ್ಟಿರ್ತದ ಅಂತೂ ನಿನ್ ಇಂಜಿನ್ ಬಿಗಿ ಐತಿ ಮತ್ತೆ ಅಲ್ಲಿ ತಡ್ಕ ಮುಟ್ಟಕ್ಕ ಐತಿ ನಮಗ ಅಂತದ್ದೇ ಬೇಕಾಗಿತ್ತು ಇಂಜಿನ್ ಬಿಗಿ ಐತಿ ಅಂತ ನಾವೆಲ್ಲ ಬಿಡೋಣ ಹತ್ಲೇನ ನಿಮ್ಮ ಗಾಡಿ ಇವತ್ತು ಕೇಳ್ತೀವಿ ಬಾರ ಹತ್ತು ಬಾರ ಗಾಡಿ ಯಾರು ಮಾಡ ಅಂತ ರೆಡಿ ಹೊಡೆ ಒಂಬತ್ತ ಓಡ ಗಾಡಿ
ಈರಮ್ಮ ನಾಯಿ ಕಾಟ. ಇಲ್ಲಿ ಶಿವಲಿಂಗ ಹೋಗ್ಲಿಕ್ಕೆ ಹೋಗಿ ಟೀ ಕುಡಿಯೋದಂದ್ರ ಅಲ್ಲಿ ಮೊಂಡಕ್ಕನ ಶಾರದಮ್ಮ ನಾಯಿ ಕಾಟ. ಬಾ 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 ಚೆನ್ನಕ್ಕ, ನೀನು ಹೂವಿನ ವ್ಯಾಪಾರ ಬಹಳ ಚುರುಕ ನಡೆದಂತ ಕಾಣ್ತದಲ್ಲ. ಇಲ್ಲ ಬಿಡ ಯಪ್ಪ 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 ಏನು ಈಗಿನ ಬಜಾರಕ್ಕೆ ಹೊಂಟಿದ್ದೆ ಹೊಂಟಿದ್ದೆ ಅಷ್ಟಾಗ ಇವರು ಇದು ಬ್ಯಾಸಿಗೆ ಇದ್ದಲ್ಲ ಚಳಿ ಹಿಡ್ಕೊಂಡು ಮಾಡ್ತೀವಿ. ನಿನಗೇನು ಗೊತ್ತು, ನೀನು ವಯಸ್ಸಿನಾಗ ಇದ್ದಾಗ ಹಿಂಗ ಮಾಡಿ ನನಗೆ ಅಲ್ವೇ ನಿಮ್ಮ ಕರ್ನಾಟಕ ತೂ ನಿಮ್ಮ ಅವನ ಕಿಶಾದಾಗ ದುಡ್ಡಿಲ್ದ ಈ ದೊಡ್ಡ ಡ್ರೈವರ್ ಕೂಡ ಇವತ್ತು ನಿನ್ನ ಹೂವಿನ ವ್ಯಾಪಾರ ಶುರು ಹಚ್ಕೊಂಡು ಅಂದಿಂದ ಮಗಳ ಮೊದಲು ನಿಮ್ದು ಖಾಲಿ ಆಗುತ್ತ ಹೂವಿನ ಬುಟ್ಟಿ ಅಲ್ರಿ ತಲಟ್ಯಾಳ ಇವು ನಿರ್ಮಲಂಡಿ ತಲಟ್ಯಾಳ. ನಮಸ್ಕಾರ. ಓ ನಮಸ್ಕಾರ. ಬಂದ್ರಿ ತಲಟ್ಯಾಳ ಈಗ ಬಂದ್ರೇನ? ನಿಮ್ಮ ಹತ್ರ ಇರ್ಲೇ ನಿಮ್ಮ ನಮಸ್ಕಾರ. ಆಮೇಲೆ ಏನು ತಿಳಿದ ನನ್ನ ಮಗಳ ಮುಂದ ಅದು ಎಷ್ಟಲ್ಲ ನಿನ್ನ ಗಾಡಿ ಓಡಿಸಿಟ್ಟಿದ್ದಂಡು ಹೇಳೋದು. ಆಮೇಲೆ ಮಗ ನನ್ನ ಹತ್ರನೇ ಟ್ರೈನಿಂಗ್ ಕಲ್ತು ನನಗೆ ಹತ್ತಿರ ಮಂತ್ರ ಮಾತಾಡಕತ್ತೀಯ ಮಗನ. ಲೇ ಇವಳು ಯಾರಂತ ತಿಳಿದ ನಿನ್ನ ಗಾಳಿ ಹತ್ಸಕತ್ತಿದ್ದೆ ಬಾ ಮಗನ. ಇವಳು ನಿನ್ನ ಮಗನ್ರಿ ತಲಟ್ಯಾಳ. ಮತ್ತೇನ ನಿನ್ನ ಮಗ ಅನ್ಕೊಂಡಿದ್ದಲ್ಲ. ಬಹಳ ಬೇಷ ಆದ್ ಬಿಡಾಗ. ನಾನು ಮೊದಲೇ ತಿಳ್ಕೊಂಡಿದ್ದೆ ಇವು ಇಷ್ಟು ಚುರುಕಾಗಿ ಬಾಯ್ ಪಡ್ಕೊಂತ ವ್ಯಾಪಾರ ಮಾಡ್ಬೇಕಂದ್ರ ಇವಳು ತಲಾಟಿ ಅವರ ಮಗನೇ ಇರ್ಬೇಕಂತ ಅಂದಂಗ ಬಿಡ್ಬೇಕಿತ್ತಲ್ಲಪ್ಪ ನಿಮ್ ಗಾಡಿ ಮೇನ್ ರೋಡ್ಗೆ. ಏನು ಏನ್ ನೋಡ್ತೀವಿ ಮಾಡಿನ ಹೆಂಗ್ಯಾಕ ಮಾಡ್ತಿ ಬಿಡಪ್ಪ, ಮುಂಜಾನೆ ಗಿಡಕ್ಕಾಗಲ್ಲ ಬಿಡು ಬಾ. ಕೆಟ್ಟವೋ ನೀನು ಪೂರಾ ಕೆಟ್ಟಿ. ಅದ್ರ ಮೊದ್ಲೇ ಬೋಣಿಗೆ ಹಂಗ ಬಿಟ್ರೆ ಹಂಗ ಮೊದ್ಲು ಸಿಕ್ಕೈತಿ. ಮುಂಜಾನೆ ಎದ್ದು ಇವನು ಬೋಣಿಗೆ ಮಾಡೋದು, ಕಣಜಗಿರಿ ಹುಟ್ಟಿನೊಳಗ ಕೈ ಇಡೋದು, ಎರಡು ಒಂದ ಹೋಗ್ಲಿ ಬಿಡು ಗೊತ್ತಾಯ್ತು. ಈಗ ಏನು ನಾನು ಪುಟ್ಟಿ ಹೊರ್ಬೇಕು ಓದಿಲ್ಲ. ಏನು ಪುಟ್ಟಿ ಅಲ್ಲಿ ಬಿದ್ದೈತಿ. ಎಲ್ಲ ತೆಗಿತ ಬಿದ್ದಂಗ ಕಾಣ್ತದಲ್ಲ. ತ್ಯಾಗ ಬೀಳತೈತಿ. ತ್ಯಾಗ ಬೀಳಿಸ್ಬೇಕಂತ ನಿಂತಿದ್ದೆ ಅಷ್ಟ್ರಾಗ ನೀ ಬಂದೆ. ಇನ್ನೆಲ್ಲಿ ತ್ಯಾಗ ಬೀಳತದು? ಎಲ್ಲಿ ತ್ಯಾಗ ಬೀಳಕ್ ಹೋಗ್ತೀಯೋ ಯಪ್ಪ. ನನ್ನ ಪುಟ್ಟಿ ದುಂಡಕ್ಕೆ ಹೆಂಗಿರ್ತ ಹಂಗ ನಿಮ್ಮ ಅವನ ಮಾಡೋ ಊರ ಬಟ್ಟಿ ಕೆಲಸ ಮಾಡು ನಿಮ್ಮ ಅವನ ಕಂಡಲ್ಲಿ ಬುಟ್ಟಿ ಇಳಿಸ್ಕೊಂತ ಕುಂತ್ರ ಕಂಡಕ್ಕೆ ಮುಕ್ಕರಿದ ಕಾಗಿ ಗತಿ. ಈ ಕಂಡ ಜನ ಮುಕ್ಕರಿ ಬಂತ ನಿಮ್ಮ ಮಣ್ಣಿನ ತಡ್ರಿ ತಲಟ್ಯಾಳ. ತಡ್ಕೊಳ್ಳೋದು ಹಿಡ್ಕೊಳ್ಳೋದು ನನ್ನ ಮುಂದೆ ಎದೆ ಬಾಯಿ ಬಡ್ಕೊಳ್ಳೋದು ಬೇಡಪ್ಪ. ಮೊದಲು ನಿನ್ನ ಗಾಡಿಯಾಗ ಡೀಸೆಲ್ ಐತಿ ನೋಡ್ಕೊಳ್ಳಿ ಅಪ್ಪ. ಇವತ್ತೇನು ಪಂಚಾಯತಿ ಹಾಕಿದ್ರ ಅಂತಾರಪ್ಪ ತಮ್ಮ. ಯಾವ ಬಾಣ ಇಲ್ಲ ಅಮ್ಮನ ಮಠದಾಗ ಅವೇನು ಪೂಜಾರಿಗೆ ದೊಣ್ಣೆ ಭಕ್ತರಿಗೆಲ್ಲ ಕಳ್ಳು ಕರ್ಸ ಮಾಡಿದ್ರಂತ ಭಾಗ. ಮತ್ತೆ ನೀವೇನು ಪಂಚಾಯತಿ ಹಾಕ್ಸಿ ಪಂಚಾಯತಿನ ಪಲ್ಟಿ ಮಾಡಿಸಿರಿ ಅಂತಲ್ಲಪ್ಪ. ಪೂಜಾರಿಗೆ ಕರ್ಸು ಕಳ್ಳ ಮಾಡಿರಂತೆ. ಡಮ್ಮೆ ನೀವೆಲ್ಲ ನಿಮ್ ಕಡೆ ಮಾಡ್ಕೊಂಡ್ರಂತೆ. ಪಾಪ ಕರ್ಸಿದಪ್ಪ ಅಲ್ಲಿ ಕುಂಟ್ರಿ ದೇಶ ಹೋಟೆಲ್ದಾಗ ಟೀ ಕುಡಿಯಕ್ ಬಂದಿದ್ದೇನೆ ಬೇಗಿನಾಗ. ಮಕ ಸಣ್ಣದು ಮಾಡಿಬಿಟ್ಟೆ. ಸಾಕಪ್ಪ ನೀನು ರಥ ಜೀಪ ಏನ್ ನಿನಗೆ ಕೂಡ ಪಾಲಾಗೈತಂತಲ್ಲಪ್ಪ. ಅಲ್ಲಿ ಕೇಳಪ್ಪ, ನೀನ್ ಪಾಲು ಕೇಳವಲ್ಲಿ ಏನ್ ಹೇಳಪ್ಪ. ಕುರಿ ಟಗರು
ಕಾಲು ಗೊರ್ಸಿ ಕುರಿ ಬಾಲ ಕೊರಳು ಇವೆಲ್ಲ ನಿನ್ಬೇಕಾಗಿ ಅಂತ ಎಲ್ಲಿ ಹೋಗಿ ಆಚೆಗೆ ಹೋಗಿಲ್ಲ ಕಾಯಿ ಗುಬ್ಬಿ ಹಾಕೊಂಡು ಹೋದವು ಕರ್ಕೊಂಡು ಹೋಗಿ ಈಗ ಬಾಲ್ ತಗೊಂಡೋಗಿ ತಮ್ಮ ಮಟನ್ ಮಾಡಿ ಕೊಡು. ಈಗ ನನಗೆ ಪಕ್ಕ ಈಗ ನನಗೆ ಪಕ್ಕ ತಲೆ ನೀವು ಬುದ್ಧಿವಂತರು ಹೊಟ್ಟೆ ಹುಟ್ಟಿ ಎಂಬುದು. ಈಗ ನಾನು ಪಕ್ಕ ಬ್ರಾಹ್ಮಣದಿಂದ ತಮ್ಮ ಮಾಂಸ ಗಿಂಸ ಮುಟ್ಟೋದು ನಾನು ಒಂದೇ ಚಿಕನ್ ಅಷ್ಟೇ ಅಲ್ಲಿ ರಾತ್ರಿ ಮೈಸೂರಿನಿಂದ ಯಾರು ತಿಂತಿದ್ರಪ್ಪ? ಅದೇ ಚಿಕನ್ ಅಷ್ಟೇ ತಿನ್ನೋದಮ್ಮ. ಸುಮ್ಮನೆ ಹೊಟ್ಟೆ ಒಬ್ರು ಕೇಳ್ಬೇಡ್ಲೇ ತಮ್ಮ. ಇಲ್ಲಪ್ಪ ನಾ ಖಂಡಿತ ಹೇಳ್ತಾವ ಮರೆ ನಾನು ಸುಳ್ಳು ನಾನೇ ಮಾಡ್ಲ ಅವನ ಹತ್ರ ಮಾತು ನಿನಗೊಂದು ಗುಟ್ಟಿ ನಿಮಿಷ ಹೇಳದ್ ಮಾಡ್ತೆ ಬಾಯಿಲಿ ಏನಿಲ್ಲ ನಮ್ಮ ಮಕ್ಕಳು ನಿಂದೆ ನಂದೆಲ್ಲ ತಿಂತೇನೆ ಇದು ತಂದೆ ಮಗನಷ್ಟೇ ಮಗಳದಷ್ಟೇ ಮಾತು. ಅಪ್ಪ ಆ ಮಗಳ ಮನೆ ಮುದಿಕಿದಳಲ್ಲ ಕರೆದು ನನ್ನ ಅದ ಹೇಳ್ತೀನಿ ತಡಕ 6 ತಿಂಗಳು ಮಾಡ್ತೀಯಲ್ಲ ಏನವ ಯಾಕೆ ಕರೆದಿ ಅಂತ ಏನಿಲ್ಲ ನಿಮ್ಮ ಅಪ್ಪ ಎಲ್ಲಿ ಹೋಗ್ಯಾನ ಅಂತ ಎಲ್ಲ ಹೋಗಿ ಮಗ ಬಜ್ಜಿ ಹೊರಕ ಸುತ್ತಾಡಕ ಹೋಗ್ಯಾನ್ ಬಿಡು ಅಂತ ಯಾಕೆ ಏನಾರು ಕೆಲಸ ಇತ್ತೇನೋ ಅಂತ ಕೇಳಿದೆ. ಇಲ್ಲ ಒಂದಿಟ ಕೆಲಸ ಇತ್ತು ಕರೆಸ್ಕೊಡು ಅಂದ. ಬೀಡಿ ಸೇದ ಮನುಷ್ಯನಲ್ರಿ ನಾನು ಈ ತಲಾಟಿ ಬಂದು ನನ್ನಿಬ್ರು ನೋಡಿ ಬೀಡಿ ಸೇದಾಗ ಮಾಡ್ಬಿಟ್ಟ ಮಗ ಟೆನ್ಷನ್ ಒಂದು ಬೀಡಿ ಸೇತ್ ಮತ್ತೆ ಎಂತ ಹೊತ್ತೇಳಲು ಬಂದು ಹಂದಿ ತಿರುವಾಡಿ ಕಂಕಿ ಮಾಡೋದಲೇ ಮಗನ ನೀ ತಿರುಗಿದ ಕಂಕಿನ ನಿಟ್ಟ ಹಚ್ಚಿ ಕೂರಿಸಿ ಆರಿಸಿ ನಿನ್ನ ಮಗಳೆಂಬ ಹೊಲದಲ್ಲಿ ಬಿತ್ತಿ ಬೆಳೆ ತೆಗಿಲಿಲ್ಲ. ನನ್ನ ಹೆಸರು ಡ್ರೈವರ್ ಚಿನ್ನನೇ ಅಲ್ಲ. ಸೆರೆಯಾದೆನು ಸೆರೆಯಾದೆನು ರೈತರಲ್ಲಿ ನಾನೊಬ್ಬನೇ ರಾಷ್ಟ್ರದ ಸಂಪತ್ತೆಂದು ಸರ್ಪದಂತೆ ಹೆಡೆ ಎತ್ತಿ ಮೆರೆಯುವ ಶಿವಶಕ್ತಿಯರ ಬೋಳಿಗೆ ಇಂದು ನಾನು ಪೊಂಗಿ ಊದುವ ಆವಾಡಿಗನಾಗಲೇಬೇಕು.
ಕರಿನಾಗರ ಜಾತಿಯ ಶಿವಿಯೋ, ಈ ವರ್ಷದ ಬೆಳೆಗಾಲದ ಸ್ಪರ್ಧೆಯಲ್ಲಿ ನನ್ನನ್ನೇ ಹಿಂದೆ ಸರಿಸಿ ದೊಡ್ಡ ರೈತ ನೆನೆಸಿಕೊಂಡ ನಿನ್ನ ಮೇಲಿನ ನನ್ನ ಸೇಡಿನ ನಾಳೆ ರಾತ್ರಿ ನಾಳೆ ರಾತ್ರಿ ಬೆಳೆ ತುಂಬಿ ನಿಂತಿರುವ ನಿನ್ನ ಜೋಳದ ಗೂಡಿಗೆ ಬೆಂಕಿ ಹಚ್ಚಿ ನನ್ನ ಹೊಟ್ಟೆಯಲ್ಲಿ ದಗದಗಿಸುವ ಧಾವಾಗ್ನಿ ನಂದಿಸಿಕೊಳ್ಳದಿದ್ದರೆ ನನ್ನ ಹೆಸರು ಪೊಲೀಸ್ ಪಾಟೀಲ್ ರುದ್ರೇಗೌಡನೇ ಅಲ್ಲ. ರುದ್ರೇಗೌಡನೇ ಅಲ್ಲ. ಪೊಲೀಸ್ ಪಾಟೀಲ್ ರುದ್ರೇಗೌಡನೇ ಅಲ್ಲ. ಅವನವನು ಹೊಸ ಇನ್ಸ್ಪೆಕ್ಟರ್. ನನ್ನ ಹಳೆಯ ಇನ್ಸ್ಪೆಕ್ಟರ್ ರವಿಯವರು. ಬನ್ನಿ ಬನ್ನಿ ಸಾಹೇಬ್ರೆ, ಬನ್ನಿ. ಇರಲಿ ಇರಲಿ, ಅವನ ಮನೆ ಅಂದರೆ ನನ್ನ ಮನೆಯಿಂದ ತನ್ನಂತ ಅಳಿಯಂದಿರುವ ನನ್ನ ಬಲಗೈಯಾಗಿರುವಾಗ ನನ್ನ ಕ್ಷೇಮಕ್ಕೇನು ಕೊರತೆ ಇಲ್ಲ ಸಾಹೇಬ್ರೆ. ಅವನು ನನ್ನ ಮಿಲ್ಲಿನ ಮ್ಯಾನೇಜರ್ ನಾಗರಾಜ್ ಅಂತ. ಇವನು ನನ್ನ ಗೆಳೆಯ ತಲಾಟಿ ರಂಗನಾಥ ಸೈಯತ. ಗೌಡರ ದ್ವೇಷಕ್ಕೆ ಪುಣ್ಯಗಳ ಕಣ್ಣನ್ನು ಕಿತ್ತಿ ಅನ್ನ ಬಿಟ್ಟ ಧ್ವನಿಯ ಪ್ರದಕ್ಷಿಣ ಕಾಲ ಬೆಳೆದ ಕಾಪಾಡುವ ನನ್ನ ಬಂಟ ಕಾಲ ಅಂತ. ನನ್ನ ನಮಸ್ಕಾರಗಳು ಗೌಡ್ರೆ. ಅದೇನು ಪರ ಕೇಳಿದರಂತೆ? ಬರಲಿಕ್ಕೆ ಹೇಳಲೇಬೇಕಾಗಿದೆ ಇನ್ಸ್ಪೆಕ್ಟರ್, ಹೇಳಬೇಕಾಗಿದೆ. ನೀನು ಬೇರೆ ಯಾರು ಅಲ್ಲ, ನನ್ನ ಸೋದರಳಿಯ. ನಾನು ಹೇಳಿದ ಹಾಗೆ ನೀನು ಕೇಳಿದರೆ ಒಂದನ್ನು ಮನೆ ಬಿಟ್ಟುಕೊಳ್ಳಬಹುದು. ಹೌದು, ದೊಡ್ಡ ರೈತನೆನಿಸಿಕೊಂಡ ಆ ಶಿವ್ಯಾನ ಗೂಡಿಗೆ ಬೆಂಕಿ ಇಟ್ಟ ವ್ಯಕ್ತಿ ಬೇರೆ ಯಾರು ಅಲ್ಲ. ಹೌದು, ಈ ಕೇಸಿಗೆ ಕೈ ಮುಚ್ಚಿ ಹಣ ಕೊಡುತ್ತೇನೆ. ಕಣ್ಣು ಮುಚ್ಚಿದರೆ ಕಿತ್ತು ಹಾಕಿಬಿಡು.
ಇದು ನಮ್ಮದಂತ ಯಾರಿಗೂ ಗೊತ್ತಾಗಬಾರದು. ಇವತ್ತಿನಿಂದ ನಮ್ಮ ಕೇಸಿಗೆ ಕೈ ಚಾಚಿಬಿಟ್ರೆ ಚಾಚಿನ ಕೈ ತಕ್ಕ ಪುಡ್ಸೋತಿರಂಗಿಲ್ಲ. ಪ್ರಾಣಕ್ಕೆ ಎದರಿ ಈ ಕೇಸನ್ನು ಬಿಡುತ್ತೇನೆಂದು ನೀವು ಹಿಂದಿರುಗರಿ. ನಿಮ್ಮ ಪ್ರಾಣ ರಕ್ಷಣೆಗೆ ಸಾಧನ ಸಿದ್ಧದಲ್ಲಿದ್ದೇವೆ. ನಾವು ಮಾಡಿದ ಕೆಲಸ ಸಿದ್ಧಿಯಾಗಿ ಮಾಡಿದರೆ ಸಾಧ್ಯವಿಲ್ಲದ ಕರ್ನಾಟಕದ ಎಷ್ಟು ಆಗುತ್ತೆ. ಇಷ್ಟೆಲ್ಲ ನೀವು ನನ್ನನ್ನು ಬೆಂಬಲಿಸಿರುವಂದಾಗ ನಾನು ಏಕೆ ನಿಮ್ಮನ್ನ ಕೈ ಬಿಡಲೆ? ಮೊದಲೇ ಈ ಕೇಸು ಯಾರು ಅಂತ ಗೊತ್ತಿಲ್ಲ. ನಿಮ್ಮ ಏಕೆ ಅಂತ ಹೆಚ್ಚಾಕಿ ಬಿಡುತ್ತಾರೆ. ಓಕೆ ಸಲಾಟಿಯವರೇ, ಇನ್ಸ್ಪೆಕ್ಟರ್ಗೆ ಶುಭ ದಿನದ ಶುಭ ವಾರ್ತೆಯೊಂದಿಗೆ 50,000 ಅಡ್ವಾನ್ಸ್ ಕೊಟ್ಟು ಬಿಡಿ. ಆಮೇಲೆ ಮತ್ತೆ ಭೇಟಿಯಾಗುವಂತೆ. 50,000ಕ್ಕೆ ತಲಾಟಿ 1 ಲಕ್ಷ ರೂಪಾಯಿ ಕೊಟ್ಟು ಬಿಡಿ. ಬಿಡ್ರಿ, ನಮ್ಮಪ್ಪನ ಮನೆಗೆ ಹೊಂಟೋಗೋದೈತಿ. ಲಕ್ಷ ಯಾಕ 2 ಲಕ್ಷ ಕೊಟ್ಟು ಬಿಡ್ತೀನಿ. ಇನ್ಸ್ಪೆಕ್ಟರ್, ಇನ್ನು ಬೇಕಿದ್ದರೆ ಬಾಯಿ ಬಿಟ್ಟು ಕೇಳು. ರಾಶಿಯನ್ನೇ ಹುಟ್ಟಿವೆವು. ಇನ್ಸ್ಪೆಕ್ಟರ್, ಕೇಳಿದಾಗ ಕೇಳಿದಷ್ಟು ಹಣ ಕೊಡುವುದು ನನ್ನ ಕೆಲಸ. ನಾನು ಹೇಳಿದ ಹಾಗೆ ಕೆಲಸ ಮಾಡುವುದು ನನ್ನ ಕೆಲಸ. ಇದಕ್ಕೆ ತಪ್ಪಿದರೆ ನಿನ್ನ ಕಾಕಿ ಬಟ್ಟೆಯನ್ನು ಉಳಿಯಲ್ಲ, ನೀನು ಸಹ ಉಳಿಯಲ್ಲ. ಬಿತ್ತಿದ ಬೀಜ ಆ ಬೀಜ ಕೊಡುವ ಸಸಿಯೇ ಹುಟ್ಟಬೇಕು ಹೊರತು ಬೇರೆಗಳು ಹುಟ್ಟುವುದಿಲ್ಲ. ಗೌರಿ, ಮಾವನೆನಿಸಿಕೊಂಡ ನಿನ್ನ ನಿರ್ಧಾರವೇ ನನ್ನ ನಿರ್ಧಾರ. ಹಳ್ಳಿಗಳ ಒಡೆ ನೆನೆಸಿಕೊಂಡ ನಿನ್ನ ಶ್ರೀಲಕ್ಷ್ಮಿಯವರ ಹಸ್ತ ಸದಾ ನನ್ನ ಮಸ್ತಕದ ಮೇಲೆ ಇರುತ್ತಂದಾಗ ಅದು ನನ್ನ ಭಾಗ್ಯ. ಗೌಡ್ರೆ, ನಾನಿನ್ನು ಬರುತ್ತೇನೆ. ಇನ್ಸ್ಪೆಕ್ಟರ್, ಸ್ವಲ್ಪ ನಿಲ್ಲಿ. ಕಾಳ ಪಾರ್ಟಿಗೆ ರೆಡಿ ಮಾಡಿ ಹೋಗು.